ವೀಕ್ಷಕರೇ 80 ಕೋಟಿ ಬೈಪಾಸ ಜನರ ಜೀವಕ್ಕೆ ಡೆತ್ ಟ್ರ್ಯಾಪ್ ನೋಡಿ. ಚೌಡಾಪುರದಲ್ಲಿ ಅಪಘಾತಗಳ ಸರಮಾಲೆ, ನಿರ್ಲಕ್ಷ್ಯವೇ ದೊಡ್ಡ ಕ್ರೈಮ್. ಹೌದು, ಇದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಚೌಡಾಪುರ ಬಳಿ ನಿರ್ಮಾಣವಾಗುತ್ತಿರುವ ಸುಮಾರು ಅಂದಾಜು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆ ಇದೀಗ ಅಭಿವೃದ್ಧಿಯ ಚಿಹ್ನೆ ಇಲ್ಲ, ಅಪಾಯದ ಅಡ್ಡಿಯಾಗಿದೆ. ಹೀಗಾಗಿ ಸರ್ವಿಸ್ ರಸ್ತೆ ಇಲ್ಲದೆ ಕಾಮಗಾರಿ ಆರಂಭಿಸಿರುವ ಪರಿಣಾಮ ಪ್ರತಿದಿನವೂ ಅಪಘಾತಗಳ ಸರಮಾಲೆ ನಡೆಯುತ್ತಿದೆ. ಗ್ರಾಮಸ್ಥರ ಆರೋಪ, ಇದು ಕೇವಲ ಅವ್ಯವಸ್ಥೆಯ ಜನರ ಜೀವನದೊಂದಿಗೆ ನಡೆಯುತ್ತಿರುವ ಅಪಾಯಕಾರಿ ಆಟವಾಗಿದೆ. ಮಳೆ ಬಂತು ಅಂದ್ರೆ ರಸ್ತೆ ಕೆಸರು ಗದ್ದೆಯಾಗಿ ನಿರ್ಮಾಣ. ಕಳೆದ ಸೋಮವಾರ ಸುರಿದ ಮಳೆಯಿಂದ ಕಾಮಗಾರಿ ಪ್ರದೇಶ ಸಂಪೂರ್ಣ ಹದಗೆಟ್ಟಿದೆ. ತಗ್ಗು ಗುಂಡಿಗಳು, ಕೆಸರು ಜಾರಿ ಹೋಗುವ ಮಣ್ಣು, ವಾಹನದ ಸವಾರರಿಗೆ ಇದು ಡೆತ್ ಟ್ರ್ಯಾಪ್ ಆಗಿದೆ. ಬೈಕ್ ಸವಾರರು ನಿಯಂತ್ರಣ ಕಳೆದುಕೊಂಡು ಬಿದ್ದ ಘಟನೆಗಳು ಹೆಚ್ಚುತ್ತಿವೆ. ಮಹಿಳೆಯರು ಮತ್ತು ಮಕ್ಕಳು ಸಹ ಗಾಯಗೊಂಡಿದ್ದಾರೆ. ಸರ್ವಿಸ್ ಇಲ್ಲ, ಜನರ ನರಕ ಯಾತನೆ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ಮುಖ್ಯ ಬೈಪಾಸ್ ಕಾಮಗಾರಿ ಮುಂದುವರಿಸಿರುವುದು ಜನರ ಆಕ್ರೋಶಕ್ಕೆ ಮತ್ತೊಂದು ಕಾರಣವಾಗಿದೆ. ಮೊದಲು ಸುರಕ್ಷತಾ, ನಂತರ ಕಾಮಗಾರಿ ಎನ್ನುವುದು ಗ್ರಾಮಸ್ಥರ ಗಟ್ಟಿಯಾದ ಆಗ್ರಹ. ನಾಗರಿಕರಿಗೂ ಕಷ್ಟ. ಈ ಮಾರ್ಗವೇ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ರಸ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರು ಈ ಅವ್ಯವಸ್ಥೆ ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ್ಶನಕ್ಕೆ ಬಂದು ದುರಂತಕ್ಕೆ ಸಿಲುಕಬೇಕೆ ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ಹೀಗೆ ಪ್ರಶ್ನೆಗಳು ಉದ್ಭವವಾಗಿವೆ ನೋಡಿ. ಸರ್ವಿಸ್ ರಸ್ತೆ ಇಲ್ಲದೆ ಕಾಮಗಾರಿ ಆರಂಭಿಸಲು ಅನುಮತಿ ನೀಡಿದವರು ಯಾರು? ಅಪಘಾತಗಳಲ್ಲಿ ಗಾಯಗೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡುವವರು ಯಾರು? ಜೀವಹಾನಿಯಾದರೆ ಅದರ ಹೊಣೆ ಹೊರುವವರು ಯಾರು? ಹೀಗೆ ಅನೇಕ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕು, ಅಲ್ಲಿವರೆಗೆ ಕಾಮಗಾರಿ ಸ್ಥಗಿತಗೊಳಿಸಬೇಕು, ಇಲ್ಲವಾದರೆ ತೀವ್ರ ಗ್ರಾಮಸ್ಥರೊಂದಿಗೆ ಹೋರಾಟ ಮಾಡಬೇಕಾಗುತ್ತೆ ಎಂದು ಸಾರ್ವಜನಿಕರು, ಭಕ್ತರು, ಇಲ್ಲಿನ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಚೌಡಾಪುರ ಬೈಪಾಸ್ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ನಿರ್ಲಕ್ಷ್ಯದ ಕ್ರೈಮ. ಜನರ ಜೀವಕ್ಕೆ ಬೆಲೆ ಇಲ್ಲವೇ? ಈ ಗಂಭೀರ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. 7ನೇ ತಾರೀಕಿಗೆ ಗಾಡಿ ಆಕ್ಸಿಡೆಂಟ್ ಆಗಿದ್ರಿ. ಯಾರು ಮಾಡ್ಯಾರ? ಇವರೇ ಮಾಡ್ಯಾರಿ. ಯಾರು? ಈ ಸದ ಬ್ರಿಡ್ಜ್ ಕೆಲಸ ಮಾಡೋರೇ ಮಾಡ್ಯಾರಿ. ಮಾಡಿದ ನಂತರ ಕಿರಣ್ ಹೈದದ್ರಿ. ಅದು ಏನೋ ಉಳಿದು ದೊಡ್ಡ ಮಾತು. ಅದ್ರೊಳಗ ನಮ್ಮ ಮಗ ಲಗ್ನ ಮಗ ಇದ್ರಿ. ಆದ್ರೂ ನಾವು ಈಗ 2 ದಿವಸ ಗಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅವರೇ ವೈದ್ಯಕೀಯ ಬಿಟ್ಟಾರಲ್ಲಿ ಮೆಕ್ಯಾನಿಕ್ ದುಕಾನ್ದಾಗ ಸ್ವಂತ ಇವರೇ ಒಯ್ದು ಬಿಟ್ಟಾರಿ. ವಾಲಪ್ಪ ಅಂದ್ರೆ ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಏನ್ರಿ ನಾವು ಕೆಲಸ ಮಾಡ್ಕೊತಿದ್ದೆವು. 2 ದಿವಸ ಮಾಡಿಸ್ಕೊಡ್ತೀನಿ ಅಂತ ಗಾಡಿ ಒಯ್ದಾರ. ಇವತ್ತಿಗೆ ಈ ಸದ 18-20 ದಿವಸ ಆಯ್ತು ಏನೋ ಗಾಡಿನೂ ರೆಡಿ ಮಾಡ್ಲಿಕ್ತಾ ಇಲ್ಲ, ಅಲ್ಲಿ ರೊಕ್ಕನೂ ತುಂಬಲಿಕ್ತಾ ಇರಲ್ರಿ. ನಾವು ಏನಾದ್ರು ಬಾಡಿಗೆ ಗಾಡಿ ತೊಗೊಂಡು ನಾವು ತಿರ್ಗಾಡ್ಲತ್ತೀವಿ. 20,000 ರೂಪಾಯಿ ಹಾ ಕೇಳೋಣ ಏನಂತಾರ ಏನ್ರಿ ಹಾಲ್ತೀನಿ ಅಂತಾರ್ರಿ. ಅವ್ರು ಹೊಟ್ಟೆ ಹಾಕೋದಿಲ್ಲ, ಅವ್ರು ಮಾಡೋದಿಲ್ಲ ಕೆಲಸ ರೀ. ಅವ್ರು ಕೆಲಸ ಮಾಡೋದಿಲ್ಲ.